ಆತ್ಮೀಯರೇ, ಕೃತಿವೃತ್ತಿ ವಾಹಿನಿಗೆ ಸುಸ್ವಾಗತ. ನಾನು ಡಾಕ್ಟರ್ ರಾಮಚಂದ್ರ ಪುರೋಹಿತ್. ಸೂಕ್ತಿಮಣಿಮಾಲಾ ಈ ಒಂದು ವಿಚಾರ ಸರಣಿಯಲ್ಲಿ ಈ ಒಂದು ವಿಚಾರವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಲೋಕದಲ್ಲಿ ವಿದ್ವಾಂಸರೆಂದರೆ ಓದಿದವರು, ಶಾಸ್ತ್ರ ತಿಳಿದವರು, ಪ್ರವಚನ ಮಾಡ್ತಕ್ಕಂಥವರು, ಪಾಠ ಹೇಳುವವರು, ವಿದ್ವತ್ ಸಭೆಯಲ್ಲಿ ಚರ್ಚೆ ಮಾಡುವವರು ಎಂಬ ತಿಳುವಳಿಕೆ ಸಾಮಾನ್ಯವಾಗಿ ಇದೆ. ಆದರೆ ಕೇವಲ ಅಧ್ಯಾಪನದಿಂದಷ್ಟೇ ಒಬ್ಬ ವ್ಯಕ್ತಿ ವಿದ್ವಾಂಸನಾಗುವುದಿಲ್ಲ. ಶಾಸ್ತ್ರ ಹೇಳ್ತಕ್ಕಂತಹ ಗುಣಗಳಿಂದ ಅವನು ಕೂಡಿದವನಾಗಿರಬೇಕು. ಕೇವಲ ಗುಣಗಳಿದ್ದರೂ ದೋಷಗಳು ಇದ್ದರೆ ಅಂಥವರು ವಿದ್ವಾಂಸ ಅಂತ ಅನಿಸ್ಕೊಳ್ಳೋದಿಲ್ಲ. ಶಾಸ್ತ್ರದೃಷ್ಟಿಯಿಂದ ಅವರು ಜ್ಞಾನಿಗಳಲ್ಲ. ತ್ರಿಂಶಶ್ಚ ಕವಿತಾದೋಷಾ ವಿದುಷಾಂ ಜ್ಞಾನಿಲಕ್ಷಣೆ ತೈರ್ವಿಹೀನಾಶ್ಚ ವಿದ್ವಾಂಸಃ ನೇತರೇತಿ ಸತಾಂ ಮತಂ ಎಂಬುದಾಗಿ. ವಿದ್ವಾಂಸ ಅಂತ ಕರೆಸ್ಕೊಳ್ಬೇಕಾದ್ರೆ ಈ 30 ದೋಷಗಳನ್ನು ಬಿಟ್ಟಿರಬೇಕು. ಅಸೂಯೆ, ಪರನಿಂದೆ, ಪ್ರತಾರಣ, ಬೇರೆಯವರ ನಿರ್ದಿಷ್ಟ ಕೃತಿಯಲ್ಲಿಯೂ ದೋಷ ಹೇಳುವುದು, ತನ್ನದು ಮಾತ್ರ ಶ್ರೇಷ್ಠ ಅಂತ ತನ್ನಲ್ಲಿ ದೇವತ್ವವನ್ನು ಆರೋಪ ಮಾಡಿಕೊಳ್ಳುವಂತಹ ಒಂದು ಪರತ್ವ ಬುದ್ಧಿ, ಇನ್ನೊಬ್ಬರನ್ನು ಹಾಸ್ಯವಾಗಿ ಕಾಣುವುದು, ಧನಶಾಠ್ಯ ಇದ್ದರೂ ತೋರಿಸಿಕೊಳ್ಳದೇ ಇರುವುದು, ಧನಲೋಭ ಅಂತ ಅರ್ಥ. ಯೋಗ್ಯರು ಎದುರಿಗೆ ಇದ್ದರೂ ತಿಳಿಯದೇ ಇರುವುದು, ದ್ವೈತ ಮತವನ್ನು ತಿಳಿದವರಲ್ಲಿ ತಾನೇ ಅಧಿಕ ಅಂತ ಗರ್ವಪಡುವುದು, ಯೋಗ್ಯ ಶಿಷ್ಯರಿಗೆ ಉಪದೇಶ ಮಾಡದೇ ಇರುವುದು, ಶಿಷ್ಯರಿಗೆ ನಾನು ಹೇಳಿದ್ದೇ ಮಾಡಬೇಕು ಅಂತ ಪ್ರತಿಬಂಧಿಸುವುದು, ಉಪದೇಶ ಮಾಡಿದರೂ ಅನುಷ್ಠಾನ ಮಾಡದೇ ಇರುವುದು, ಹಿಂದಿನವರು ಅಥವಾ ಗುರುಗಳು ಹೇಳಿದ್ದನ್ನೇ ತಾನೇ ಹೇಳಿ ತನ್ನದು ಅಪೂರ್ವ ಅಂತ ಹೇಳಿಕೊಳ್ಳೋದು, ಪ್ರಮಾಣವನ್ನು ಅಪ್ರಮಾಣ ಅಂತ ಸಾಧಿಸೋದು, ಅಪ್ರಮಾಣವನ್ನು ಪ್ರಮಾಣ ಅಂತ ಬಿಂಬಿಸೋದು, ಹೀಗೆ ಇವೆಲ್ಲ ಅನೇಕ ದೋಷಗಳು ಇವತ್ತು ನಾವು ಓದಿದವರಲ್ಲಿ ಕಾಣ್ತಾ ಇದ್ದೇವೆ. ಈ ದೋಷಗಳೆಲ್ಲ ಹೋದರೆ ಮಾತ್ರ ಅವನಿಂದ ಒಂದು ವಸ್ತುನಿಷ್ಠವಾಗಿರತಕ್ಕಂತಹ ಜ್ಞಾನ ಅದು ಜಗತ್ತಿಗೆ ಸಿಗಬಹುದೇ ಹೊರತು ಅನ್ಯಥಾ ಇಲ್ಲ. ಇಂತಹ ಈ ಹಿಂದೆ ಹೇಳಿರ್ತಕ್ಕಂತಹ ದೋಷಗಳಿಲ್ಲದ ವಿದ್ವಾಂಸರು ಮಾತ್ರ ನಿಜವಾದ ವಿದ್ವಾಂಸರು. ಇಲ್ಲದೆ ಹೋದರೆ ಅವರು ವಿದ್ವಾಂಸರಲ್ಲ. ಕೇವಲ ಜ್ಞಾನ ಇದ್ದ ಮಾತ್ರಕ್ಕೆ ಅವರೆಲ್ಲ ಒಳ್ಳೆಯ ಜ್ಞಾನಿಗಳು ಅಂತ ಹೇಳಲಿಕ್ಕಾಗೋದಿಲ್ಲ. ಈ ಎಲ್ಲ ದೋಷಗಳನ್ನು ಬಿಟ್ಟಿದ್ದರೆ ಮಾತ್ರ ಅವರು ವಿದ್ವಾಂಸರು ಅಂತ ಅನಿಸ್ಕೊಳ್ತಾರೆ. ವಿಷಯ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ನಮ್ಮ ಕೃತಿವೃತ್ತಿ ವಾಹಿನಿಗೆ ಸದಸ್ಯರಾಗಿ. ಧನ್ಯವಾದಗಳು.